ಇವತ್ತು ನಾನು ಒಂದು ಫೇಸ್ ಪ್ಯಾಕನ್ನು ರೆಡಿ ಮಾಡ್ತಾಯಿದ್ದೀನಿ. ಇದು ಸೌತೆಕಾಯಿ ನೋಡಿ, ಒಂದು ಸೌತೆಕಾಯಿ ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕಿದ್ದೀನಿ. ಈ ಫೇಸ್ ಪ್ಯಾಕ್ನ ನೀವು 1 ತಿಂಗಳವರೆಗೆ ಮಾಡಿಕೊಂಡು ಇಟ್ಕೊಳ್ಬೋದು. ಅದನ್ನು ಡೈಲಿ ಹಚ್ಕೊಳ್ಬೇಕು ಮುಖಕ್ಕೆ. ಇದರಿಂದ ಪಿಗ್ಮೆಂಟೇಷನ್ನು ಮತ್ತು ಮುಖ ಶೈನ್ ಆಗೋದು ಇದೆಲ್ಲ, ಇದು ಏನಂದರೆ ಸನ್ಬರ್ನ್ ಅದೆಲ್ಲ ಕಡಿಮೆ ಆಗುತ್ತೆ. ನಾನು ಮೊದಲು ಇದು ಮಾಡ್ತಾಯಿದ್ದೆ, ಕಡೆಗೆ ಅದು ಬಿಟ್ಟಿದ್ದೆ. ಆದರೆ ಇದು ತುಂಬ ಒಳ್ಳೆಯ ಇದು ಇದೆ, ರಿಸಲ್ಟ್ ಇದೆ. ಇದು 2 ಇದು ಮೂಸಂಬಿ ಅಲ್ಲ, ಕಿತ್ತಳೆ ಹಣ್ಣು. ಇದು ಕಿತ್ತಳೆ ಹಣ್ಣು ಒಂದು 4-5 ಇದೆ. ಇದು ಕಿತ್ತಳೆ ಹಣ್ಣು ಬಿಟ್ಟು 4-5 ಇದ್ರ ಬೀಜ ತೆಗಿಬೇಕು. ಇದರಿಂದ ಇದನ್ನಷ್ಟೇ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇದನ್ನು ಸ್ಮೂತ್ ಪೇಸ್ಟಾಗಿ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಪೇಸ್ಟ್ ಆಗಿದೆ. ಇದನ್ನು ನೋಡಿ 2 ಸ್ಪೂನಷ್ಟು ಇವತ್ತಿನ ಒಂದಿನದ್ದು ಇದು ರೊಟ್ಟಿನ. ಇವತ್ತಿಗೆ ನೀವು 2 ಸ್ಪೂನಷ್ಟು ಕಡಲೆ ಹಿಟ್ಟು ತಗೊಳ್ಬೇಕು. ಅದರಲ್ಲಿ ಅರ್ಧ ಸ್ಪೂನಷ್ಟು ಇದು, ಅರ್ಧ ಸಾಕು, ಅರಿಶಿನ ಹಾಕಬೇಕು. ಈಗ ಇದರಲ್ಲಿ ನೋಡಿ, ನಾನು 2 ಸ್ಪೂನಷ್ಟು ಇದನ್ನು ಹಾಕಿದ್ದೀನಿ ಪೇಸ್ಟು. ಇದನ್ನು ಚೆನ್ನಾಗಿ ಕಲಸಿ ನೋಡಿ, ಈ ಥರ ಪೇಸ್ಟ್ ಆಗುತ್ತೆ, ಫೇಸ್ ಪ್ಯಾಕ್ ಆಗುತ್ತೆ ಇದು. ಮತ್ತು ಉಳಿದಿರೋದನ್ನು ಫ್ರಿಜ್ಜಲ್ಲಿ ತೆಗೆದಿಟ್ಟು, ಇದು ನಾನೀಗ ಒಂದು 5-6 ದಿನದ ಸಲುವಾಗಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಸೌತೆಕಾಯಿ ಇದ್ದರೆ ಇದನ್ನು ಹೆಚ್ಚು ಮಾಡ್ಕೊಂಡು, ಸೌತೆಕಾಯಿ ಮತ್ತು ಇದು ಕಿತ್ತಳೆ ಹಣ್ಣು ಇದ್ದರೆ ಅದನ್ನು 2 ಮಿಕ್ಸ್ ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇದು ಮಾಡ್ಕೊಂಡು ಇಟ್ಕೊಳ್ಬೋದು. ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇದನ್ನು. ಮತ್ತು ಡೈಲಿ ಸ್ನಾನ ಮಾಡೋಕ್ಕಿಂತ ಮುಂಚೆ ಈ ರೀತಿ ಪೇಸ್ಟನ್ನು ಮಾಡ್ಕೊಂಡು ನೀವು ಮುಖಕ್ಕೆ ಹಚ್ಕೊಳ್ಬೇಕು. ಈಗ ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಎಲ್ಲೆಲ್ಲಿ ಕಪ್ಪು ಕಲೆ ಇದೆ ನೋಡಿ, ಇಲ್ಲೆಲ್ಲ
ತುಂಬ ಇದೆ. ಕೈಗೆ ಮತ್ತು ಕಣ್ಣ ಹತ್ರ ಕಪ್ಪಿರುತ್ತಲ್ಲ, ಈ ರೀತಿ ಕೈಗೆಲ್ಲ ಹಚ್ಕೊಳ್ಬೋದು. ಇದನ್ನು ಒಂದು ಅರ್ಧ ಮುಕ್ಕಾಲು ಗಂಟೆ ಆದರೂ ಇಟ್ಕೊಳ್ಳಿ. ಎಲ್ಲೆಲ್ಲಿ ಕಪ್ಪು ಕಲೆ ಇದೆ, ಇಲ್ಲಿ ಕಣ್ಣ ಹತ್ರ, ಇಲ್ಲಿ ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ಹೀಗೆ ನೋಡಿ, ಮುಖ ಎಷ್ಟು ಸ್ಮೂತಾಗಿ ಚೆನ್ನಾಗಾಗಿದೆ. ಇದು ನಾನು ಇವತ್ತಷ್ಟೇ ಮಾಡಿದ್ದು, ಒಂದೇ ದಿನ ಇದು. ಈಗಷ್ಟೇ ಒಂದು 2 hours ಅಷ್ಟೇ ಆಗಿದೆ. ಇನ್ನು ನೀವು ಡೈಲಿ ಮಾಡ್ತಾಯಿದ್ರೆ ನಿಮ್ಮ ಮುಖ ನಿಮಗೆ ಗೊತ್ತಾಗುತ್ತೆ ಏನು ಚೇಂಜಸ್ ಅಂತ. ನೀವು ಕೂಡ ಮಾಡಿ. ಈಗ ಮತ್ತು ಉಳಿದ್ರೆ ಅದನ್ನು ಕೂಡ ನೀವು ನೈಟು ಹಚ್ಚಿ ಮಲಗ್ಬೋದು. ಈ ರೀತಿ ಮಾಡಿಕೊಂಡೆ ಹೇಳಿ ನನಗೆ ಕಮೆಂಟ್ಸಲ್ಲಿ ಹಾಗಾಗಿದೆ ಅಂತ. ಬಾಯ್. ಅದೇ ಮಗನಿಗೆ ಕೆಮ್ಮಿನ ಔಷಧಿ ಮಾಡ್ತಾಯಿದ್ದೀನಿ. ಇದು ಮನೆಯಲ್ಲೇ ಮಾಡಿ ಕೊಡ್ತಾಯಿದ್ದೀನಿ. ಕೆಮ್ಮು ನೈಟ್ ಡ್ಯೂಟಿ ಇರೋದ್ರಿಂದ ಇದಾಗ್ತಾಯಿದೆ ತುಂಬ. ಇದು ನೋಡಿ, ಇಷ್ಟು ಬೋಳ್ಕಾಳಿದೆ. ಇಷ್ಟು ಬೇಡ ಬೋಳ್ಕಾಳು ಎಂತ ಹೇಳ್ತಾರೆ, ಕಾಳು ಮತ್ತು ಶುಂಠಿ ಮತ್ತು ಈರುಳ್ಳಿ ಇಷ್ಟನ್ನು ಹಾಕಿ ಕಷಾಯ ಮಾಡಿಕೊಟ್ರೆ ಕೆಮ್ಮು ಇದಾಗ್ಬಿಡುತ್ತೆ. ಇದು ಕೊತ್ತಂಬರಿ, ಶುಂಠಿ ನೋಡಿ ಇಷ್ಟು ಸಾಕು. ಇದನ್ನು ಕೂಡ ಕಟ್ ಮಾಡಿ ಹಾಕ್ತೀನಿ. ಇದು ಕಾಳು ಮೆಣಸು ಇಷ್ಟು ಕೊಡುತ್ತೆ. ನನ್ನ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.